ನಾವು ಈಗ ನಿಮ್ಮೆಲ್ಲರ ಡಿಮಾಂಡ್ದ ಮೇಲಾಗಿ ನನಗೆ ಒಂದು ಬಂದಿರೋ ರಿಕ್ವೆಸ್ಟ್ ಈಗ BASF ಸ್ಟಾಕ್ನ ಅನಲೈಸ್ ಮಾಡಿ ಅಂತ. ಓಕೆ, ಸೊ ಈಗ ನಾವು BASF ಬಗ್ಗೆ ನೋಡುವ. BASF ಇದು ಒಂದು ಅಗ್ರಿಕಲ್ಚರ್ ಬೇಸ್ಡ್ ಕಂಪನಿ. ಓಕೆ, BASF ಈಗ ನಾವು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ಸ್ಟಡಿ ಮಾಡುವ. ಯಾಕೆ ಅಂತಂದ್ರೆ ಇದ್ರದ್ದು ವೇವ್ 1 ಎಕ್ಸ್ಟೆನ್ಷನ್ ಅಲ್ಲಿರೋ ಚಾನ್ಸಸ್ ಹೆಚ್ಚಿಗೆ ಇದೆ. ಓಕೆ, ಸೊ ನಾನೀಗ ಮಾಡಿರೋದು ಏನು ಅಂತಂದ್ರೆ ಜಸ್ಟ್ ನಾನು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೇನೆ ಅಷ್ಟೇ, ಹೊರತಾಗಿ ಮತ್ತೇನು ಮಾಡಿಲ್ಲ ಇದರಲ್ಲಿ. ಓಕೆ, ಸೊ ಇದನ್ನೇ ಈಗ ನಾನು ಕ್ಲೋನ್ ಮಾಡ್ಕೊಂಡು ವೇವ್ 1 ಟಾಪ್ ಇಡ್ತೀನಿ. ಓಕೆ, ಸೊ ಹಾಗಿದ್ದಾಗ ನಮ್ಮ ಇಲ್ಲಿಯಟ್ ವೇವ್ ಏನು ಹೇಳುತ್ತೆ ಅಂತಂದ್ರೆ 0 1 2 ಇದು 3 ಇದು 4 ಇದು 5. ಓಕೆ, ಈಗ ಇದು 5 ಇನ್ನು ಮುಗಿದಿದೆ ಅಂತ ನಾನು ಹೇಳಲ್ಲ. ಓಕೆ, ಸೊ ಇನ್ನು 5 ಇನ್ನು ರನ್ ಆಗ್ಬೋದು. ನಾನು ಯಾಕೆ ಇದನ್ನ 4 ಅಂತ ಮಾಡಿದೆ ಅಂತಂದ್ರೆ ಈ ಬೇಸ್ ಟ್ರೆಂಡ್ ಲೈನ್ ಇದು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಅದಕ್ಕಾಗಿ ಇದನ್ನ ನಾನು 4 ಅಂತ ಮಾಡಿದ್ದೀನಿ. ಇದನ್ನ 3 ಇಲ್ಲಿಗೆನೆ ನಾನು ಕ್ಲೋಸ್ ಮಾಡಿದ್ದೀನಿ. ಹಾಗಿದ್ರೆ ವೇವ್ ಪ್ರಿನ್ಸಿಪಲ್ ಪ್ರಕಾರ ಯಾವ್ಯಾವ ವೇವ್ ಎಷ್ಟೆಷ್ಟು ಟ್ರೇಸ್ ಮಾಡಿದೆ ನೋಡಿ. ನಿಮಗೆ 61% ವರೆಗೂ ವೇವ್ 2 ರಿಟ್ರೇಸ್ ಮಾಡಿದೆ. ಓಕೆ, ಆಮೇಲೆ ವೇವ್ 3 ಎಷ್ಟಿದೆ ಈಗ? ವೇವ್ 3 ನಿಮಗೆ 100% ಆಗಿದೆ, ಬಟ್ 161% ಆಗಿಲ್ಲ. ಓಕೆ, ಇದು ಲೀಡಿಂಗ್ ಡಯಾಗ್ನಲ್. ಲೀಡಿಂಗ್ ಡಯಾಗ್ನಲ್ ಇದ್ರೆ ಎಷ್ಟು ಪರ್ಸೆಂಟ್ ವರೆಗೂ ಫಾಲ್ ಇದೆ ವೇವ್ 4 ನೋಡಿ, 61% ವರೆಗೂ ಫಾಲ್ ಆಗಿದೆಯಾ? ಲೀಡಿಂಗ್ ಡಯಾಗ್ನಲ್ ಅಲ್ಲಿ ನಿಮಗೆ ವೇವ್ 4 61% ವರೆಗೂ ನಿಮಗೆ ಬರುತ್ತೆ. ಆಯ್ತಾ? ಸೊ ರೂಲ್ ಆಫ್ ಆಲ್ಟರ್ನೇಷನ್ ಏನ್ ಹೇಳುತ್ತೆ? $50.62 ಇದೆ ನೋಡಿ, ಆಲ್ಮೋಸ್ಟ್ ಒಂದು 64% ವರೆಗೂ ಬಂದಿದೆ. ನಾವಿಲ್ಲಿ ಇಲ್ಲಿವರೆಗೂ ನೋಡಬೇಕಾಗ್ತದೆ. ಓಕೆ, ಬಟ್ ಏನಿದಿಲ್ಲ, ಇದು ನಿಮಗೆ 60% ವರೆಗೂ ಬಂದಿದೆ ಅಲ್ವಾ? 60% ವರೆಗೂ ಬಂದಿದೆ. ಸೊ ವೇವ್ 4 ಓಕೆ. ಹಾಗಿದ್ರೆ ನಿಮ್ಗೆ ವೇವ್ 5 ಈಗ 127% ಮಿನಿಮಮ್ ಹೋಗುತ್ತೆ. ಓಕೆ, ಈಗ ಇದು ಸಹ ಆಲ್ರೆಡಿ 361% ಮುಗಿದಿದೆ ಈಗ. ಹಾಗಿದ್ರೆ ಈಗ ನೀವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀರಾ? ಈಗ ನಾವು ಈಗ ಇದನ್ನ ಇಲ್ಲಿ 4 ಅಂತ ಕನ್ಸಿಡರ್ ಮಾಡಿ, 5th ವೇವ್ ಇಲ್ಲಿದೆ, ಇಲ್ಲಿ ಕಂಟಿನ್ಯೂಷನ್ ಇರಬಹುದು ಇಲ್ಲ ಮುಗಿದಿರಬಹುದು ಅಂತಲೂ ಡಿಸೈಡ್ ಮಾಡುವ. ಸೊ ಈಗ ಫರ್ದರ್ ನಾವು ಇಷ್ಟು ವೇವ್ನ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡುವ. ಅಂದ್ರೆ ಈ 4 ಇಂದ ಹಿಡಿದು ಈ 4 ಇದೆ ಅಲ್ವಾ, ಈ 4 ಇಂದ ಹಿಡಿದು ಈ 5, ಇದನ್ನ ಸ್ವಲ್ಪ ನಾವು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಓಕೆ, ನಾನು ಇದನ್ನ ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಈಗ ಇದನ್ನ ನಾವು 0 1 2 3 ಇದು 4 ಇದೆ, ಮತ್ತೆ 5 ಮೇಲ್ಗಡೆ ಹೋಗಬಹುದು ಇಲ್ಲ ಹೋಗ್ಲಿಕ್ಕಿಲ್ಲ. ಓಕೆ, ಸೊ 1 ಮತ್ತೆ 2 ನಾವು ನೋಡಿದ್ರೆ, ಸೊ ವೇವ್ 3 ನಮ್ದು ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ. ಓಕೆ, ಸೊ ನಿಮ್ದು 4 ಏನಿದ್ರು ಮ್ಯಾಕ್ಸಿಮಮ್ 60% ವರೆಗೂ ರಿಟ್ರೇಸ್ ಮಾಡಬೇಕು, 61 ವರೆಗೂ ರಿಟ್ರೇಸ್ ಮಾಡಬೇಕು.
ಹಾಗಿದ್ದಾಗ ಇದು ನೋಡಿ ನೀವು. ಸೊ ನಮಗೆ ಒಂದು ಇಲ್ಲಿ ಡೌಟ್ ಬರ್ತಾ ಏನಿದೆ ಅಂತಂದ್ರೆ, ಸೊ ಇದು ಮೋರ್ ದೆನ್ 61% ರಿಟ್ರೇಸ್ ಮಾಡ್ತಾ ಇದೆ. ಹಾಗಿದ್ದಾಗ ಸ್ವಲ್ಪ ನಾವು ಇಲ್ಲಿ ಟ್ರೆಂಡ್ ಲೈನ್ ಹಾಕಿ ಸ್ಟಡಿ ಮಾಡುವ ಮತ್ತೆ. ಓಕೆ, ನೋಡಿ 1 2 3 ಇದು 4 ಇದು 5 ಈ ತರ ನೀವು ರೀಡ್ ಮಾಡಿದ್ರು ಸಹ ಓಕೆ ಟ್ರೆಂಡ್ ಲೈನ್ ಇದು ಪಾಸಿಬಿಲಿಟೀಸ್ ಇರಬಹುದಾ ಇಲ್ಲ ಅಂತ ಹೇಳಲ್ಲ. ಓಕೆ 1 2 3 ಇದು 4 ಆಯ್ತಾ, ಇದು 5. ಸೊ ನಮ್ದು ವೇವ್ 5 ಎಕ್ಸ್ಟೆನ್ಷನ್ ಎಲ್ಲ ಆಯ್ತು, ಇದು ಆಯ್ತು. ಸೊ ಈಗ ಕೆಳಗಡೆ ಬರೋದ್ರಿಂದ ಇದು ನಮ್ಗೆ ವೇವ್ 0, ಇದು ಎ, ಇದು ಬಿ, ಇದು ಸಿ ನಮ್ಗೆ ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ಡಬ್ಲ್ಯೂ ಮುಗಿದು ಮತ್ತೆ ಮೇಲ್ಗಡೆ ಹೋಗ್ಬೋದು, ಎಕ್ಸ್ಪಾರ್ ಮಾಡೋದು ಮತ್ತೆ ನಿಮ್ಗೆ ಡೌನ್ ಸೈಡ್ ಬರಬಹುದು. ಓವರ್ ಆಲ್ ಮಾತ್ರ BASF ಡಿಗ್ರಿ ಫಾಲ್ ಅಲ್ಲಿ ಇದೆ ಅಂತ ನನಗೆ ಅನ್ಸುತ್ತೆ. ಡಿಗ್ರಿ ಫಾಲ್ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಮಂತ್ಲಿ ಫೇಮ್ ಅಲ್ಲಿ ಹೋದ್ರೆ ಈ ಟ್ರೆಂಡ್ ಲೈನ್ ಬಿಟ್ಟು ಕೆಳಗಡೆ ಬಂದ್ರೆ ನಿಮಗೆ 61% ಆಲ್ರೆಡಿ ಬಿದ್ದಿದೆ ಈಗ. ಓಕೆ, ಸೊ 81% ವರೆಗೂ ಬಂದ್ರೂ ಸಹ ನಿಮ್ದಲ್ಲಿ ವೇವ್ 2 ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನನಗೆ ಅನ್ಸುತ್ತೆ ಇದು ವೇವ್ ಕೌಂಟಿಂಗು ಕರೆಕ್ಟ್ ಇರಬಹುದು ಅಂತ ಅನ್ಸುತ್ತೆ. ನಾವೇನು ಇದು ಮಾಡಿಲ್ವಲ್ವಾ ಇಲ್ಲಿ, ಇದು 1 2 3 4 ಇದು 5, ಇದು ಎ ಬಿ ಮತ್ತೆ ಇದು ಸಿ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಇಲ್ಲೆಲ್ಲೋ ರೆಸಿಸ್ಟೆನ್ಸ್ ತಗೋಬಹುದು. ಈ ಟ್ರೆಂಡ್ ಲೈನ್ ಮತ್ತೆ ರೆಸಿಸ್ಟೆನ್ಸ್ ತಗೊಂಡ್ರೆ ಮತ್ತೆ ಇದು ಎಕ್ಸ್ಟೆನ್ಷನ್ ಅಲ್ಲೇನೆ ಆಗುತ್ತೆ. ಇದು ಆಕ್ಚುಲಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಲೇಬೇಕು. ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ನಿಮ್ಗೆ ಇದು ಡಿಗ್ರಿಯಲ್ಲಿ ಹೋಗುತ್ತೆ, ಅಂದ್ರೆ ಇಲ್ಲಿವರೆಗೂ ಬರ್ಬೇಕಾಗುತ್ತೆ 81.2. ಓಕೆ, ಸೊ ಈ ಬರೋ ಸ್ಪೀಡ್ ನೋಡಿದ್ರೆ ಸ್ವಲ್ಪ ಡೌನ್ ಬರಬಹುದು ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ಇದು BASF ಬಗ್ಗೆ. ನಿಮ್ಗೆ ಇದ್ರದ್ದು ವ್ಯತಿರಿಕ್ತವಾದ ಏನಾದ್ರೂ ಕೌಂಟಿಂಗ್ ಇದ್ರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ, ನಾನು ಆ ಆ್ಯಂಗಲ್ ಇಂದ ಥಿಂಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.